ಈಗ ಪಕ್ಕದಲ್ಲಿ ಮನೆ ನೋಡ್ತಾ ಇದ್ವಿ ರಿಸಲ್ಟ್, ತಮಿಳುನಾಡು ರಿಸಲ್ಟನ್ನು ನೋಡಿದ್ವಿ. ವಿಜಯ್ ಅವರು ಅಷ್ಟು ಅಭೂತಪೂರ್ವವಾಗಿ ಗೆದ್ದು ಬಂದ ಮೇಲೆ ನಿಮಗೂ ಎಲ್ಲ ಒಂದು ಕಡೆ ಅನಿಸ್ತಾ ಅಂದರೆ ನಾನು ಐ ಕ್ಯಾನ್ ಟ್ರೈ, ಜನರಿಗೆ ಒಂದು ಬದಲಾವಣೆ ಬೇಕಿದೆ, ಅವ್ರ ಥಾಟ್ ಪ್ರೊಸೆಸ್ಸನ್ನು ಅಲ್ಲ ಅವರು ಆ ಥಾಟ್ ಪ್ರೊಸೆಸ್ಸನ್ನು ಅವ್ರನ್ನ ಅಲ್ಲಿ ಒಪ್ಸಗಿಸಿದ್ರಾದ್ರು ವೈ ಕಾಂಟ್ ಐ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಜನರಿಗೂ ಇದ್ರ ಬಗ್ಗೆ ಒಂದು ಹೊಸ ಥಾಟ್ ಪ್ರೊಸೆಸ್ ನಾನು ಇನ್ನೂ ಅಗ್ರೆಸಿವ್ ಆಗಿ ಮುನ್ನುಗ್ಬೇಕಂತೇಳಿ ಒಂದು ಇನ್ಸ್ಪೈರ್ ಆಗಿದ್ದ ಅನಿಸ್ತಾ, ಅಥವಾ ಅವ್ರು ಯಾಕೆ CM ಆದ್ರು? ಇಲ್ಲಪ್ಪ, ಖಂಡಿತ ಇಸ್ ಎನ್ ಇನ್ಸ್ಪಿರೇಷನ್. ನಿಜವಾಗ್ಲೂ ಆ್ಯಕ್ಚುಲಿ ನೋಡಿ, ಅಲ್ಲಿ ಏನಾಗಿದೆ, ಯುವಕರುಗಳು ಬಂದಿದ್ದಾರೆ, ಯಂಗ್ಸ್ಟರ್ಸ್ ಎಲ್ಲ ಮನೇಲಿ ಅವರೇ ಪ್ರಚಾರ ಮಾಡಿದ್ದಾರೆ. ಆ ಥರ ಒಂದು ದೊಡ್ಡ ಇದಾಗಿದೆ. ಅವರೇ ದುಡ್ಡು ಖರ್ಚು ಮಾಡಿದ್ದಾರೆ, ತುಂಬ ಜನ ನನಗೆ ಕೆಲವರು ಅದು ಮಾಡಿರ್ಬೋದು. ಓಕೆ, ಅದು ನಮಗೆ ಗೊತ್ತಿಲ್ಲದಿರೋ ವಿಷಯ. ಒಟ್ಟಿನಲ್ಲಿ ಆಗಿದೆ. ಏನು ಹೇಳಿ, ಯಂಗ್ಸ್ಟರ್ಸ್ ಬಂದು ವೋಟ್ ಮಾಡಿರೋದೇ ದೊಡ್ಡ ವಿಷಯ. ಅದು ಅಪ್ ಟು 80-90% ವೋಟ್ ಆಗಿದೆ ಅನ್ನೋದು ದೊಡ್ಡ ವಿಷಯ. ಈ ಸರಿ ಎಲ್ಲ ಕಡೆ ಆಲ್ಮೋಸ್ಟ್ 92, 93, 89 ಇದೇ ಥರ ಅಲ್ವಾ? ಆ ಥರ ಇಲ್ಲೂ ಒಂದು ಆಗ್ಬೋದು ಖಂಡಿತ. ಯಾಕಂದ್ರೆ ಇಲ್ಲೂ ಕೂಡ ಅದು ಬೇಕು ಅನ್ನೋ ಥರ ಇದೆ ಆ್ಯಕ್ಚುಲಿ. ಬಟ್ ಅದು ಕರೆಕ್ಟಾಗಿ ಆಗಬೇಕು ಅಂತ ಅಷ್ಟೇ. ಮತ್ತೆ ಅದನ್ನೇ ಎಕ್ಸಾಂಪಲ್ ತೊಗೊಂಡು ಉಪೇಂದ್ರ ಬಂದಿದ್ದಾರೆ, ಉಪೇಂದ್ರ ಏನೋ ಮಾಡ್ತಾರೆ ಅಂತ ನೀವು ಬ್ಲೈಂಡಾಗೂ ಬರಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಮತ್ತೆ ನಾನು ಹೇಳ್ತಿರೋ ವಿಚಾರ ನಾನು ವಿಜಯ್ ಬರೋಕ್ಕಿಂತ ಮುಂಚೆಯಿಂದ ಹೇಳ್ತೀನಿ, 5-6 ವರ್ಷದಿಂದ ಹೇಳ್ತಾನೆ ಇದ್ದೀನಿ ಇದನ್ನು. ನಾನು ಯಾಕೆ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಅಂದರೆ ಮತ್ತೆ ಅದೇ ಕಾರಣಕ್ಕೆ. ಮತ್ತು ಉಪೇಂದ್ರ ಅಂತ ವೋಟ್ ಹಾಕ್ಬಿಟ್ಟು ನೀವು ಸೈಲೆಂಟ್ ಆಗ್ಬಿಡ್ಬೇಡಿ. ನೋಡಿ, ಇಷ್ಟು ವಿಷಯಗಳಿದ್ದಾವೆ ಇದರಲ್ಲಿ. ಒಂದು 4-5 ಪಾಯಿಂಟ್ ನೋಡಿ, ಇದು ಕರೆಕ್ಟ್ ಅಂತ ಅನಲೈಸ್ ಮಾಡಿ, ಸ್ವಲ್ಪ ಪೊಲಿಟಿಕಲ್ ನಾಲೆಡ್ಜ್ ಬೆಳೆಸ್ಕೊಬೇಕು ನಾವು. ಆಮೇಲೆ ನಿಮ್ಮಲ್ಲಿ ಒಂದು ಚರ್ಚೆ ಆಗಬೇಕು. ನಿಮ್ಮದು ಒಂದು ಕರ್ತವ್ಯ ಇದೆ ವೋಟ್ರಾಗಿ. ಏನು ಹೇಳಿ, ಇಲ್ಲ ಅಂದರೆ ನಾನು ಹೇಳ್ತಿರೋ ಕಾನ್ಸೆಪ್ಟ್ ಬರಲ್ಲ. ನೀವು ಮತ್ತೆ ಸರ್ ಪ್ರಚಾರ ಎಲ್ಲಿ ಸರ್, ಎಲ್ಲೂ ಕಾಣಿಸ್ತಾ ಇಲ್ಲ ನೀವು ಅಂದ್ಕೊಳ್ಳಿ, ಮತ್ತೆ ನಾನು ಅದೇ ದಾರಿ ಹಿಡಿಬೇಕಾಗತ್ತೆ. ಅದು ಮತ್ತೆ ರಾಜಕೀಯ ಆಗುತ್ತೆ. ಪ್ರಜಾಕೀಯ ಆಗಬೇಕು ಅಂದರೆ ನಿಮ್ಮದೊಂದು 5% ಕೆಲಸ ಇದೆ. ನೀವೊಂದು 4 ಜನಕ್ಕೆ ಹೇಳಿ, ಒಂದು ವೀಡಿಯೋ ಮಾಡಿ, ಒಂದೆಲ್ಲ ಲೈಕ್ ಮಾಡಿ, ಒಂದೆಲ್ಲ ಕಮೆಂಟ್ ಮಾಡಿ, ಒಂದೆಲ್ಲ ಸಜೆಸ್ಟ್ ಮಾಡಿ, ಇನ್ವಾಲ್ವ್ ಆಗಿ. ಈಗ ರಾಯಚೂರು, ಹುಬ್ಬಳ್ಳಿನೋ, ಗುಲ್ಬರ್ಗನೋ, ಅಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗನಿಗೆ ಈಗ ಕನಸಿದೆ. ನಿಮ್ಮ ಮಾತುಗಳು ಪ್ರೇರಣೆಯನ್ನು ಕೊಡ್ತಾ ಇದ್ದಾವೆ. ನಾನು ಇಲ್ಲಿ ಬಂದು ಎಲೆಕ್ಷನ್ ನಿಲ್ಲಬೇಕಪ್ಪ, ನಾನು ಇವ್ರ ಜೊತೆ ಜಾಯ್ನ್ ಆಗಬೇಕು, ಬರೀ ಆ್ಯಪಲ್ಲಿ ಇಷ್ಟ ನಾನು ಮಾಡಬೇಕು. ಅದನ್ನು ಬಿಟ್ಟು ಆ ವ್ಯಕ್ತಿ ಏನು ಮಾಡಬೇಕು, ಗ್ರೌಂಡಲ್ಲಿ ಏನು ಮಾಡಬೇಕು? ಇನ್ನೊಂದು ಹೇಳ್ತೀನಿ ಕೇಳಿ, ಇಲ್ಲಿ ಜಾಸ್ತಿ ಇನ್ಸ್ಪೈರ್ ಆಗೋದು ಏನು ಹೇಳಿ, ನಾನು ಕಂಡ್ಕೊಂಡಂಗೆ ನಾನು ಎಲೆಕ್ಷನ್ ನಿಲ್ಬೇಕು ಅನ್ನೋದು ಫಸ್ಟು ಇನ್ಸ್ಪೈರ್ ಆಗೋದು. ವೋಟ್ರಾಗಿ ಇನ್ಸ್ಪೈರ್ ಆಗಿಬಿಟ್ರೆ ಇದು ಅದ್ಭುತ ಆಗ್ಬಿಡುತ್ತೆ. ಏನು ಹೇಳಿ, ತುಂಬ ಜನ ಆಸ್ಪಿರೆಂಟ್ಸ್ ಬರ್ತಾರೆ ಬಿಡಿ ಇಲ್ಲಿ. ಕರೆಕ್ಟು, ನಾನು ಒಂದು ಎಲೆಕ್ಷನ್ ನಿಂತ್ಕೊತೀನಿ, ಅವ್ರು ಹೇಳ್ತಿರೋ ಪ್ರಕಾರ ನನಗೂ ಜನ ಸಪೋರ್ಟ್ ಮಾಡಿದ್ರೆ ನಾನೊಂದು MLA ಆಗ್ಬಿಡ್ತೀನಿ. ನನಗದು ಇಂಪಾರ್ಟೆಂಟೇ ಅಲ್ಲ. ಏನು ಹೇಳಿ, ನನ್ನ ಪ್ರಕಾರ ಅವನೊಬ್ಬ ಕೆಲಸ ಅಷ್ಟೇ. ನಿನಗೆ ಅರ್ಹತೆ ಇದ್ದರೆ ಕೆಲಸ ಸಿಗುತ್ತೆ. ನಾವು ಅದರಲ್ಲಿ ಹಾಕಿರೋದು ಅಷ್ಟೇ. ನಿನ್ನನ್ನು ಎವ್ಯಾಲ್ಯೂಯೇಟ್ ಮಾಡಬೇಕಷ್ಟೇ ಜನ. ನಾನು ಅದು ಮಾಡ್ತೀನಿ, ಇದು ಮಾಡಿ, ನಿನ್ನ ಕಲ್ಪನೆ ಹೇಳು. ಅವ್ರಿಗೆ ಒಪ್ಪಿಗೆ ಆದರೆ, ಅವ್ರು ನಿನಗೆ ಗ್ರೇಡಿಂಗ್ ಕೊಟ್ಟರೆ, ನೀನು ಬೆಟ್ರು ಅನಿಸಿದ್ರೆ ನಿನಗೆ ಎಲೆಕ್ಷನ್ ನಿಂತ್ಕೊಬೇಕು. ಎಂಡ್ ಆಫ್ ದಿ ಡೇ ಮತದಾರನೇ ಮತ್ತು ರಾಜ, ನೀನು ನಿಂತ್ಕೊಳ್ಳೋನು ಕೆಲಸಗಾರನೇ. ಯಾಕಂದರೆ ನಾಯಕರು ಮಾಡಿ 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 ಸಾಕಾಗೋಗಿದೆ ನಮಗಿಲ್ಲಿ. ಬರೋರೆಲ್ಲ ನಾಯಕರಾಗಬೇಕು ಅಂತ ಬರ್ತಾರೆ. ಜನ ವೋಟ್ ಹಾಕೋವರೆಗೂ ಅಷ್ಟೇ ಕೈ ಮುಗಿಯೋದು, ಇದು ಮಾಡೋದು. ಆಮೇಲೆ ನನಗೆ ಗೊತ್ತು ಬಿಡಿ ಸರ್, ನಾನು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅನ್ನೋರೇ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ ಇವಾಗ. ನಾನು ಹೇಳ್ತಿರೋದು, ಇದು 5 ವರ್ಷ ನಿರಂತರ ಪ್ರೋಸೆಸ್ ಆಗಬೇಕು. ಈ ಶುಡ್ ಬಿ ಆನ್ಸರಬಲ್ಲು, ಅಕೌಂಟಬಲ್ ಆಗಿರಬೇಕು. ಈ ಎಲೆಕ್ಷನ್ ಪ್ರಕ್ರಿಯೆ ಅವಾಗವಾಗ ಪೋಲಿಂಗ್ ಆಗ್ತಾ ಇರಬೇಕು. ಅವಾಗ ಅವ್ರು ಇವ್ಯಾಲ್ಯೂಯೇಟ್ ಮಾಡ್ತಾ ಇರಬೇಕು, ನೀನು ಸರಿ ಇಲ್ಲ ಅಂತೇಳಿ. ಆ ಥರ ಒಂದು ಸಿಸ್ಟಮ್ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ನಾಳೆ ನಾನು ಎಲೆಕ್ಷನ್ ನಿಂತ್ಕೊಂಡು ನನಗೊಂದು ಕೆಲಸ ಸಿಕ್ಕರು, ನಾನು ಗೆದ್ದೆ ಅಂತ ಹೇಳಲ್ಲ. ನನಗೊಂದು ಕೆಲಸ ಕೊಟ್ಟರೆ ಅವ್ರು ಸಂಬಳ ಕೊಡ್ತಾರೆ, ಕಾರ್ ಕೊಡ್ತಾರೆ, ಆಫೀಸ್ ಕೊಡ್ತಾರೆ, ಎಲ್ಲ ರೀತಿ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅವರು. ಪಾಪ ಯಾರು ಕೊಡ್ತಾ ಇರೋದು? ಒಬ್ಬ ಆಟೋ ಡ್ರೈವರಿಂದ, ಒಬ್ಬರೆಲ್ಲೋ ಮನೆ ಕೆಲಸ ಮಾಡೋರಿಂದ, ಎಲ್ಲ ವರ್ಗದ ಜನಗಳು ದುಡ್ಡು ಕೊಟ್ಟು ನನಗೊಂದು ಫೆಸಿಲಿಟಿ ಕೊಡ್ತಾ ಇದ್ದಾರೆ. ನಾನು ಕೆಲಸ ಮಾಡಬೇಕಾದ ಅವ್ರಿಗೆ, ಕರೆಕ್ಟ್ ಅಲ್ವಾ? ಏನು ಮಾಡಬೇಕು ಅದು ಕೂಡ ನನ್ನಿಂದ ತರ್ತಾ ಇಲ್ಲ. ಅವ್ರ ದುಡ್ಡನ್ನು ಶೇಖರಿಸಿಟ್ಟಿರೋದ್ರಿಂದ ಅವ್ರಿಗೊಂದಷ್ಟು ಫೆಸಿಲಿಟಿ ಮಾಡಿಕೊಡ್ಬೇಕು. ಇದು ಟ್ರಾನ್ಸ್ಪರೆಂಟಾಗಿ ಇರಲೇಬೇಕು, ಪಾರದರ್ಶಕವಾಗಿರಬೇಕು, ಅವ್ರಿಗೆ ಗೊತ್ತಾಗಬೇಕು. ಈ ಥರ ನಾನು ಕೆಲಸ ನಾನು ಸರಿ ಮಾಡಿಲ್ಲ ಅಂದರೆ ರೈಟ್ ಟು ರೀಕಾಲ್ ಬರಬೇಕು ಅಲ್ವಾ? ಇದೆಲ್ಲ ಆಗಬೇಕು ತಾನೇ ಬದಲಾವಣೆ. ಅದು ನಿಜವಾದ ಬದಲಾವಣೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಬಹುಮತ ಬಂತು, ಇಡೀ ರಾಜ್ಯಾದ್ಯಂತ ನಿಮ್ಮನ್ನು ಎಲ್ಲರೂ ಇಷ್ಟಪಟ್ಟು ಈ ಥಾಟ್ ಪ್ರೊಸೆಸ್ಸನ್ನು ಇಷ್ಟಪಟ್ಟರು. ಒಂದು ಕಡೆ ವೋಟನ್ನು ಹಾಕ್ತಾರೆ, ನಿಮ್ಮ ಕ್ಯಾಂಡಿಡೇಟ್ಸ್ ಹಂಗೆ ಇರ್ತಾರೆ. ಬಹುಮತ ಬಂದರೆ ಮುಖ್ಯಮಂತ್ರಿ ಉಪೇಂದ್ರ ಆಗ್ತಾರಾ, ಅಥವಾ ಆ ಟೈಮಲ್ಲಿ ಯಾರಾಗ್ತಾರೆ? ಮತ್ತೆ ಜನನೇ ಕೇಳ್ತೀವಿ ನಾವು. ಇಲ್ಲೂ ಅಷ್ಟೇ, ನಮಗೆ ಜನ ಉಪೇಂದ್ರನೇ ಬೇಕು ಅಂತ. ಓಕೆ, ಖಂಡಿತ. ನಾನು ಹೇಳಿದ್ನಲ್ಲ, ಅವ್ರು ಹೇಳಿದ್ರ ಮೇಲೆ ನಾನು ಆ ಕೆಲಸ ಮಾಡಬೇಕಷ್ಟೇ. ನಾನು ಅಲ್ಲೂ ಹೇಳ್ತೀನಿ, ನನಗಿಂತ ಒಬ್ರು ಯಾರೊಬ್ಬರು ಬಂದರು ಅಂದ್ಕೊಳ್ಳಿ, ಅವ್ರು ಇನ್ನೂ ಬೆಟ್ರಾಗಿ ಹೇಳಿದ್ರು ಅಂದ್ಕೊಳ್ಳಿ, ನಾನು ಈ ಥರ ಎಲ್ಲ ಐಡಿಯಾಗಳಿದೆ ನನಗೆ, ನಾನು ಟ್ರಾನ್ಸ್ಪರೆನ್ಸಿ ಈ ಥರ ತರ್ತೀನಿ, ಈ ಥರ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ನನಗೆ ಗೊತ್ತು, ದುಬೈಯಲ್ಲಿ ಈ ಥರ ಮಾಡ್ತೀನಿ, ಇನ್ನೊಂದು ಕಂಟ್ರಿಲಿ ಈ ಥರ ಮಾಡ್ತಿದ್ದಾರೆ, ಈ ಟೆಕ್ನಾಲಜಿ ತರ್ತೀನಿ, ಇಷ್ಟೇ ದುಡ್ಡಲ್ಲಿ ಈ ಥರ ನಾನು ಇದು ಮಾಡ್ತೀನಿ, ಏನೇನೋ ಹೇಳಿದ್ರು ಅಂದ್ಕೊಳ್ಳಿ. ಈ ಈಸ್ ಫಿಟ್ ಟು ಬಿ CM ಅಂತ ನಾನು ಹೇಳೋದು. ಅಲ್ಲಿ ನಾನು ಇಂಪಾರ್ಟೆಂಟ್ ಆಗಲ್ಲ. ಆವಾಗ ನನಗಿಂತ ಬೆಟ್ರಾಗಿರೋರು ಬಂದರೆ ಅವನಾಗಬೇಕು, ಅದನ್ನು ಮಾಡಿ ತೋರಿಸ್ಬೇಕು ಅವನು. ಅದ್ರ ಜೊತೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.